ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 182ನೇ ಸೆಷನ್, 182nd ಸೆಷನ್. ಇಷ್ಟೊಂದು ಧ್ಯಾನ ಜ್ಞಾನವನ್ನು, ಒಂದು ಆಧ್ಯಾತ್ಮಿಕ ದಾರಿಯನ್ನು ತೋರಿಸ್ಕೊಟ್ಟಿದ್ದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಹೃದಯಪೂರ್ವಕ ನಮಸ್ಕಾರಗಳು. ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಭಾಗ ಆಗಬೇಕು. ಇವತ್ತು ಧ್ಯಾನ ಮಾಡಬೇಕು ಅನ್ನೋದು ಬರಬಾರದು. ಆಟೋಮೆಟಿಕ್ ಆಗಿ ಶರೀರ ಧ್ಯಾನ ಒಳಗೆ ಹೋಗ್ಬೇಕು. ನೆನಪಿಟ್ಕೊಂಡು ಮಾಡೋದಲ್ಲ, ಇದು ಒಂದು ಆಕ್ಟಿವಿಟಿ ಅಲ್ಲ, ಇದು ಒಂದು ಪಾರ್ಟ್ ಆಗಬೇಕು ಲೈಫ್. ಧ್ಯಾನ ಕ್ವಾಲಿಟಿ ಇನ್ಕ್ರೀಸ್ ಮಾಡೋಕ್ಕೆ ನಾವು ಗ್ರೂಪ್ ಮೆಡಿಟೇಷನ್ಸ್, ಹುಣ್ಣಿಮೆ ದಿವಸ ಧ್ಯಾನ, ಬೆಟ್ಟಗಳು ಕಾಡುಗಳು ನೇಚರ್ ಸ್ಪಾಟ್ಸ್ ಅಲ್ಲಿ ಮೆಡಿಟೇಷನು, ಒಳ್ಳೆ ಮ್ಯೂಸಿಕ್ ಇಟ್ಕೊಂಡು ಅದರಲ್ಲಿನೂ ಲೈವ್ ಮ್ಯೂಸಿಕ್ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ ನಾವು. ಎಲ್ಲ ಸಮಯನೂ ಎನರ್ಜೀಸ್ ಒಂದೇ. ಬ್ರಹ್ಮ ಮುಹೂರ್ತಲ್ಲಿನೂ ಎನರ್ಜೀಸ್ ಇದೆ. ನಾವು ಮಧ್ಯಾಹ್ನ ಟೈಮು ಇವಾಗ 12 ಆಗ್ಬೋದು, ಈ ಟೈಮಲ್ಲೇನೂ ಎನರ್ಜೀಸ್ ಇದೆ. ರಾತ್ರಿ ಕುತ್ಕೊಂಡಿದ್ರೂ ಇದೆ, ಸಂಜೆನೂ ಇದೆ. ಯಾವತ್ತು ಬೇಕಂದ್ರೂ ನೀವು ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಶಕ್ತಿ ಅನ್ನೋದು ಟೈಮ್ಲೆಸ್ನೆಸ್ ಇಂದ ಬರ್ತಾ ಇದೆ. ನಮ್ಮ ಮೈಂಡು ಟೈಮ್ಗೆ ಸ್ಟಕ್ ಆಗಿದೆ. ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಈ ಮೈಂಡ್ ಅನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಮೈಂಡಿಂದ ಮೇಲೆ ನಾವು ಹೋಗ್ತೀವಿ, ಮೈಂಡ್ ಅನ್ನು ದಾಟಿ ಹೋಗ್ತೀವಿ. ಯಾವಾಗ ಟೈಮ್ಲೆಸ್ನೆಸ್ ಇಂದ ಬರುವ ವಿಶ್ವಶಕ್ತಿ 24 ಗಂಟೆನು ಯಾವುದೇ ಟೈಮ್ ಆಗಲಿ ಪರ್ಫೆಕ್ಟ್. ನಮಗೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಈ ಟೈಮೇ ಮಾಡಬೇಕು, ಈ ಡೈರೆಕ್ಷನ್ ಕೂತ್ಕೋಬೇಕು ಅಂತ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಯಾವ ಟೈಮಲ್ಲಿನೂ ಕೂತ್ಕೋಬಹುದು, ಯಾವ ಡೈರೆಕ್ಷನ್ ಅಲ್ಲಿ ಕೂತ್ಕೋಬಹುದು. ಊಟ ಮಾಡಿದ ಮೇಲೇನೂ ಕೂತ್ಕೋಬಹುದು, ಮುಂಚೆನೂ ಮಾಡ್ಬೋದು. ಸ್ನಾನ ಮಾಡಿದ ಮುಂಚೆನೂ ಕೂತ್ಕೋಬಹುದು. ಆದ್ರೂ ಶರೀರಕ್ಕೆ ಧ್ಯಾನಕ್ಕೆ ಸಂಬಂಧನೇ ಇಲ್ಲ, ಸಮಯಕ್ಕೆ ಧ್ಯಾನಕ್ಕೆ ಸಂಬಂಧನೇ ಇಲ್ಲ, ಒಂದು ಜಾಗಕ್ಕೆ ಧ್ಯಾನಕ್ಕೆ ಸಂಬಂಧ ಇಲ್ಲ. ಧ್ಯಾನ ಶುರುವಾಗೋದೇ ಮನಸ್ಸು ದಾಟಿದ ಮೇಲೆ. ಸೊ ಈ ಫಿಸಿಕಲ್ ಬಾಡಿ ರೆಸ್ಟ್ರಿಕ್ಷನ್ಸ್ ಅನ್ನೋದು ಯಾವಾಗಲೂ ನಾವು ಧ್ಯಾನಕ್ಕೆ ಕೊಡಬಾರದು. ಆ ಪೀರಿಯಡ್ ಟೈಮ್ಸ್ ಅಲ್ಲಿನೂ ಲೇಡೀಸ್ ಜಾಸ್ತಿ ಮಾಡ್ಬೋದು. ಈ ಒಂದು ಕ್ವಶನ್ಸ್ ಕೇಳಕ್ಕೆ ತುಂಬಾ ಅವರು ಕಷ್ಟಪಡ್ತಾ ಇದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೆ, ಕಾಯಿಲೆಗಳಿದೆ ಅಂದ್ರೆ ಇನ್ನೂ ಜಾಸ್ತಿ ಧ್ಯಾನ ಮಾಡಬೇಕು. ಚಿಕ್ಕ ಮಕ್ಕಳು ಒಂದು 5 ವರ್ಷದಿಂದಾನು ಮಾಡ್ಬೋದು. 2 ವಯಸ್ಸು 3 ವಯಸ್ಸು ಇರೋ ಧ್ಯಾನ ಮಾಡಿದ್ರೂ ನೋ ಪ್ರಾಬ್ಲಮ್. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಬೋದು. ಯಾವುದಕ್ಕೆ ಇಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಯಾವುದೂ ಬರಲ್ಲ. ಯಾಕೆಂದ್ರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಯಾವುದು ಮಾಡ್ತಾ ಇಲ್ಲ, ಪ್ರಕೃತಿ ಜೊತೆ ಮಾಡ್ತಾ ಇದೀವಿ. ಪ್ರತಿ ಕ್ಷಣ ನಮ್ಮೊಳಗೆ ಶ್ವಾಸ ಅನ್ನೋದು ನಡೀತಾನೆ ಇದೆ, ಅದನ್ನು ಗಮನಿಸ್ತಾ ಇದೀವಿ ನಾವು ಅಷ್ಟೇ. ಇದು ಪ್ರಕೃತಿಗೆ ವಿರುದ್ಧ ಅಲ್ಲ. ಮನಸ್ಸೇ ನಾವು ಯೂಸ್ ಮಾಡ್ತಾ ಇಲ್ಲ. ಇದು ಪ್ರಕೃತಿ ಸಹಜವಾದ ಧ್ಯಾನ. ಇನ್ನು ಈ ಧ್ಯಾನ ಒಂದು ಕ್ವಾಲಿಟಿ ಇನ್ಕ್ರೀಸ್ ಆಗಬೇಕು ಅಂದ್ರೆ ಮಿಕ್ಕಿದ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮೈಂಡ್ಫುಲ್ನೆಸ್ ಅನ್ನೋದು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಒಂದು ಆಲೋಚನೆ ಧ್ಯಾನದಲ್ಲಿ ಬಂದ್ರೆ ಅದು ಇಗ್ನೋರ್ ಮಾಡ್ತೀವಿ ನಾವು. ಒಂದು ಎಮೋಷನ್ ಬಂದ್ರೂ ಇಗ್ನೋರ್ ಮಾಡ್ತೀವಿ. ಬರೀ ಅನುಭವಗಳು ಇಲ್ಲ ಅಂದ್ರೆ ಶ್ವಾಸದ ಮೇಲೆ ಗಮನ. 1 ಗಂಟೆ 2 ಗಂಟೆ 3 ಗಂಟೆ ಮಾಡ್ತೀವಿ. ಮಿಕ್ಕಿದ ಸಮಯ ನಾವು ಕೆಲಸ ಮಾಡ್ತಾ ಇರ್ತೀವಿ. ಉದ್ಯೋಗ, ವ್ಯಾಪಾರ, ಮನೆಯಲ್ಲಿ ಕೆಲಸಗಳು, ಅಡಿಗೆ, ಏನೇನೋ ಮಾಡ್ತಾ ಇದೀವಿ. ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಮೈಂಡ್ಫುಲ್ನೆಸ್ ಫಾಲೋ ಮಾಡ್ಬೇಕು. ಒಂದು ಆಲೋಚನೆ ಬಂದ್ರೆ ನೋಡಿ, ನನಗೆ ಯಾಕೆ ಈ ತರ ಆಲೋಚನೆ ಬರ್ತಾ ಇದು ಅನ್ನೋ ಕತೆ ಬೇಡ. ಆಲೋಚನೆಯನ್ನು ಒಂದು ಆಬ್ಜೆಕ್ಟ್ ತರ ನೋಡಿ. ಒಂದಿದೆ, ಇದನ್ನ ಹಿಂಗ ನೋಡಿ. ಈ ರಿಮೋಟ್ ಅನ್ನು ನಾನು ಹೆಂಗ್ ನೋಡ್ತಾ ಇದ್ದೀನೋ ಆ ತರ ಆಲೋಚನೆ ನೋಡಿ, ವಿತೌಟ್ ಎನಿ ಅಟ್ಯಾಚ್ಮೆಂಟ್. ಒಂದು ಭಾವನೆ ಬರ್ತಾ ಇದೆ ಅಂದ್ರೆ ಬರೀ ನೋಡಿ, ಜಡ್ಜ್ ಮಾಡಬೇಡಿ. ಇದು ಒಳ್ಳೇದು, ಕರೆಕ್ಟು, ರಾಂಗು, ಇದು ಬರಬಾರದು, ನಾನು 1 ವರ್ಷ ಧ್ಯಾನ ಮಾಡ್ತಾ ಇದ್ದೀನಿ, ಇದೆಲ್ಲ ಯಾವುದು ವಿಚಾರಣೆಗಳು ಬೇಡ. ಬರೀ ಆಲೋಚನೆ ನೋಡಿ, ಭಾವನೆ ತರ ನೋಡಿ, ಜಸ್ಟ್ ನೋಡಿ ಸಾಕು. ಅದು ಎವಾಪರೇಟ್ ಆಗ್ಬಿಡುತ್ತೆ, ಮತ್ತೆ ಬರಲ್ಲ. ಇದೇ ಮೈಂಡ್ಫುಲ್ನೆಸ್ ಅಲ್ಲಿ ಇರೋ ಬ್ಯೂಟಿ. ಸಮಯ ತಗೊಂಡು, ಏನು ಅರ್ಜೆಂಟ್ ಇಲ್ಲ, ಇರೋ ತರ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಅದು ಡಿಸಾಲ್ವ್ ಆಗ್ಬಿಡುತ್ತೆ. ದರ್ ಈಸ್ ದ ಪವರ್ ಆಫ್ ಅವೇರ್ನೆಸ್, ವಿಟ್ನೆಸ್. ಬರೀ ನೋಡಿ ಅಷ್ಟೇ, ಜಡ್ಜ್ ಮಾಡಬೇಡಿ. ಅದು ಚೆನ್ನಾಗಿದೆ ಅಂದ್ರೂ ಇಲ್ಲ ಅಂದ್ರೇನು, ಬರೀ ನೀವು ನೋಡಿದ್ರೆ ಸಾಕು. ಇನ್ನು ಈ ತರ ಆಲೋಚನೆಗಳು, ಭಾವನೆಗಳೇ ಬರಬಾರದು. ಇನ್ನು ನನ್ನ ಕ್ವಾಲಿಟಿ ಆಫ್ ಲೈಫ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಅಂದ್ರೆ ಈ ಬ್ರೈನ್ ಅಲ್ಲಿ ಇರೋ ಈ ನ್ಯೂರೋಪಾತ್ಸ್ ಇನ್ಕ್ರೀಸ್ ಆಗ್ಬೇಕು. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಪ್ರತಿ ದಿವಸ ಯಾವುದೇ ಒಂದು ಹೊಸ ವಿಷಯ ನೀವು ಕಲಿಬೇಕು, ಹೊಸ ವಿಷಯ ಮಾಡಬೇಕು. ನಾವು ಮಾಡಿರೋದೇ ಮಾಡಿದ್ರೆ ನಾವು ಮೆಷಿನ್ಸ್ ಹಾಕ್ಬಿಡ್ತೀವಿ. ಈಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಬಿಗಿನಿಂಗ್ ಅಲ್ಲಿ ಕ್ಲಚ್ ಎಲ್ಲಿದೆ, ಗೇರ್ ಎಲ್ಲಿದೆ, ಸ್ಟೀರಿಂಗ್ ಎಲ್ಲಿದೆ, ಪ್ರತಿಯೊಂದು ನೋಡ್ಬೇಕು. ಸ್ವಲ್ಪ ದಿವಸ ಆದ್ಮೇಲೆ ಶರೀರಕ್ಕೆ ಅದು ಅಭ್ಯಾಸ ಆಗಿದೆ, ಆಟೋಮೆಟಿಕ್ ಆಗಿ ಅದು ಆಗ್ತಾ ಇರುತ್ತೆ.
ಯಾವುದೇ ಒಂದು ಹೊಸ ವಿಷಯ ನಾವು ಮಾಡಿದ್ರೆ ನಮ್ಮ ಅಟೆನ್ಷನ್ ಫೋಕಸ್ ಆ ವಿಷಯ ಮೇಲೆ ಇರಬೇಕು. ಯಾಕಂದ್ರೆ ನಮ್ಮ ಸಿಸ್ಟಮ್ಗೆ ಅದು ಅಭ್ಯಾಸ ಇಲ್ಲ. ಆ ಥರ ಹೊಸ ಪಾಯಿಂಟ್ ಸಿಕ್ಕಿದ್ರೆ, ಹೊಸ ವಿಷಯ ನಾವು ಮಾಡಿದ್ರೆ ನಮ್ಮ ಅಟೆನ್ಷನ್ ಫೋಕಸ್ ಇಂಪ್ರೂವ್ ಆಗುತ್ತದೆ. ಎರಡನೇದು, ಬ್ರೈನಲ್ಲಿ ಒಂದು ನ್ಯೂ ಪಾತ್ ಅನ್ನೋದು ಕ್ರಿಯೇಟ್ ಆಗುತ್ತದೆ. ಅದು ಬೇಕು ಪ್ರತಿ ದಿವಸ. ಒಬ್ಬ ಸೈಂಟಿಸ್ಟ್ ಅವನು ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ರು, ಸರ್ ನೀವು ಸೈಂಟಿಸ್ಟ್ ಆಗಿದ್ದೀರಿ, ಎಷ್ಟೋ ಒಂದು ಇನ್ವೆನ್ಷನ್ಸ್ ಮಾಡಿದ್ರಿ, ಯಾರು ಸರ್ ನಿಮ್ಮ ಮೋಟಿವೇಶನ್ ಇನ್ಸ್ಪಿರೇಷನ್ ಅಂತ. ಅವ್ರು ಹೇಳಿದ್ರು ನನ್ನ ತಂದೆ ಅಂತ. ಹೌದಾ, ಏನು ಮಾಡಿದ್ರು ನಿಮ್ಮ ತಂದೆ ಅಂದರೆ, ಏನೂ ಮಾತಾಡಲ್ಲ, ಏನು ಕೇಳಲ್ಲ, ಪ್ರತಿ ದಿವಸ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂದರೆ, ಇವತ್ತು ಹೊಸದಾಗಿ ಏನು ಕಲ್ತಿದೀಯಾ ಅಷ್ಟು. ಅಟ್ಟ ಬ್ಯೂಟಿಫುಲ್ ಪಾಯಿಂಟ್. 20 ವರ್ಷ 30 ವರ್ಷ ಇಂಟು 365 ಡೇಸ್ ಒಂದೇ ಪ್ರಶ್ನೆ. ಇವತ್ತು ದಿವಸ ಹೊಸದಾಗಿ ನೀವು ಏನು ಕಲ್ತಿದ್ದೀಯ? ಒಂದು ಕ್ಷಣ ಯೋಚನೆ ಮಾಡಿ. ಕಳೆದ 1 ವರ್ಷ, ಜಾಸ್ತಿ ಬೇಡ, 1 ವರ್ಷದಲ್ಲಿ 365 ವಿಷಯಗಳು ನಾವು ಕಲ್ತಿದೀಯಾ, ಟ್ರೈ ಮಾಡಿದೀವ್ಯಾ? ಇಲ್ಲ ಅಂದ್ರೆ ರೊಟೀನ್ ಆಗಿ ಏನ್ ಮಾಡ್ತಾ ಇದೀವೋ ಅದುವೇ ಮಾಡ್ತಾ ಇದೀವ? ಒಂದ್ಸತಿ ನೋಡಿ ಮಿತ್ರರೇ. ಯಾಕೆಂದ್ರೆ ಇದು ಸ್ಕೂಲ್, ಭೂಮಿ ಅನ್ನೋದು ಒಂದು ಸ್ಕೂಲ್. ನಾವೆಲ್ಲರೂ ವಿದ್ಯಾರ್ಥಿಗಳು, ಕಲಿಯೋಕೆ ಬಂದಿದ್ದೀವಿ, ಅನುಭವಗಳಿಗೋಸ್ಕರ ಬಂದಿದ್ದೀವಿ. ಅದನ್ನ ಬಿಟ್ಟು ಬೇರೆ ಏನೋ ಮಾಡ್ತಾ ಇರ್ತೀವಿ. ಒಂದೇ ಪ್ರಶ್ನೆ. ನಾನು ಕೆಲವೊಬ್ಬ ಮಾಸ್ಟರ್ಸ್ನ ನೋಡಿದ ತಕ್ಷಣ ಎನಿಥಿಂಗ್ ನ್ಯೂ ಅಂತ ಕೇಳ್ತೀನಿ. ಕೆಲವೊಬ್ಬರು ನನ್ನನ್ನು ಕೇಳ್ತಾರೆ, ಯಾರಾದ್ರು ಒಂದು ಹೊಸ ಪಾಯಿಂಟ್ ಹೇಳಿ ಸರ್. ಎನಿಥಿಂಗ್ ನ್ಯೂ ನಾಲೆಡ್ಜ್, ನ್ಯೂ ಎಕ್ಸ್ಪೀರಿಯನ್ಸ್. ಯಾರನ್ನ ನೋಡಿದ್ರು ಎನಿಥಿಂಗ್ ನ್ಯೂ ಇವತ್ತು ಟ್ರೈ ಮಾಡಿ. ಹೋಮ್ವರ್ಕ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಎವ್ರಿಬಡಿ. ಎಷ್ಟು ಮಾಸ್ಟರ್ಸ್ ನನಗೆ ವಾಟ್ಸಾಪಲ್ಲಿ ಟೋಲ್ಟೆಕ್ ಬರೆದು ಫೋಟೋಸ್ ಕಳಿಸಿದ್ರು. ಹ್ಯಾಟ್ಸ್ ಆಫ್. ಸುಮಾರು ಒಂದು 30-40 ಮಾಸ್ಟರ್ಸು ಅವರು ಪೇಪರಲ್ಲಿ ಬರೆದು ಬಿಟ್ಟು ಎಲ್ಲ ಅಂಟಿಸಿ ನಾನು ಹೇಳಿದ್ನ ಅದಲ್ಲಿಗೆ ಫಾಲೋ ಮಾಡಿದ್ರು. ಎಷ್ಟೋ ಜನ ಮಾಡಿರ್ಬೋದು, ಆ ನಂಬರ್ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ, ಬಟ್ 30-40 ವಾಟ್ಸಾಪ್ ಮೆಸೇಜಸ್ ಬಂದಿದೆ. ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿದೆ. ಯಾಕಂದ್ರೆ ಅದು ಹೊಸ ವಿಷಯ, ಹೊಸದೊಂದು ಟ್ರೈ ಮಾಡಿದ್ರೆ ಚೇಂಜಸ್ ಆಗುತ್ತದೆ. ನಾನು ಏನು ಮಾಡ್ತಾ ಇದ್ದೀನೋ ಅದೇ ಮಾಡಿದ್ರೆ ಹೊಸದಾಗಿ ಯಾಕೆ ಚೇಂಜಸ್ ಬರಲ್ಲ? ಯು ಹ್ಯಾವ್ ಟು ಟ್ರೈ ಡಿಫ್ರೆಂಟ್ ಥಿಂಗ್ಸ್. ಅವಾಗ ಹೊಸ ಹೊಸ ಪಾತ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ಸುಮಾರು ಒಂದು 5-6 ವರ್ಷ ಎವ್ರಿ ಡೇ ಸ್ಕೂಲ್ಗೆ ನಾನು ಸೈಕಲಲ್ಲಿ ಹೋಗಿ ಸೈಕಲಲ್ಲಿ ಬರ್ತೀನಿ. ಯಾಕಂದ್ರೆ ಆ ಬಸ್ಸಲ್ಲಿ ತುಂಬ ರಶ್ ಇರುತ್ತೆ, ನನಗದು ಇಷ್ಟ ಆಗಲ್ಲ. ನನಗೆ ಫ್ರೀಯಾಗಿ ಗಾಳಿ ಇರಬೇಕು. ಹೋಗೋಕೆ 5 ಕಿಲೋಮೀಟರ್, ಬರೋಕೆ 5 ಕಿಲೋಮೀಟರ್, ಡೈಲಿ 10 ಕಿಲೋಮೀಟರ್ ನಾನು ಸೈಕಲ್ ಓಡಿಸಿ. ಹೋಗೋ ಸಮಯ ಬೆಳಗ್ಗೆ 7 ಗಂಟೆಗೆ ಏನಿರಲ್ಲ, ಮಧ್ಯಾಹ್ನ 2 ಗಂಟೆಗೆ ಚೆನ್ನೈಯಲ್ಲಿ ಸನ್ನು ಸ್ಕಾರ್ಚಿಂಗ್ ಹಾಟ್ ಇರುತ್ತೆ. ಆದ್ರೂ ಒಂದೇ ಒಂದು ಕ್ಯಾಪ್ ಇಟ್ಕೊಂಡು ಬರ್ತೀನಿ. ಪ್ರತಿ ದಿವಸ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಹೊಸ ಹೊಸ ರೂಟ್ಸ್ ಅಲ್ಲಿ ನಾನು ಸ್ಕೂಲ್ಗೆ ಹೋಗ್ತೀನಿ. ನನಗೆ ಗೊತ್ತಿಲ್ಲ, ಇವತ್ತು ಅನ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು 100 ಕಾಂಬಿನೇಷನ್ಸ್ ಟ್ರೈ ಮಾಡ್ತೀನಿ. ಯಾಕಂದ್ರೆ 5 ಕಿಲೋಮೀಟರ್ದು ಅಲ್ವಾ. ಪ್ರತಿ ದಿವಸ ಒಂದು ಹೊಸ ರೂಟು, ಒಂದು ಚಿಕ್ಕ ಬೆಂಡು, ಈ ಕರ್ವು, ಈ ಸಂದಲ್ಲಿ ಹೋಗೋದು ಪ್ರತಿ ದಿವಸ ಮಾಡ್ತೀನಿ. ಅವಾಗ ನ್ಯೂ ಪಾತ್ಸ್ ಎವ್ರಿ ಡೇ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಥರ ನಾವು ಮಾಡೋ ಮಾತುಗಳಾಗ್ಲಿ, ಕೆಲಸಗಳಾಗ್ಲಿ, ಆಲೋಚನೆಗಳಾಗ್ಲಿ, ಅಡಿಗೆ ಆಗಲಿ, ಪ್ರತಿಯೊಂದಲ್ಲಿನೂ ಪ್ರತಿ ದಿವಸ ಚೇಂಜ್ ಆಗ್ತಾನೇ ಇರಬೇಕು. ಒಂದು ಅವಾಗ ಹೊಸ ಹೊಸ ಪಾತ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ, ನಾಡಿ ಮಂಡಲಗಳು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ಹೊಸ ಎನರ್ಜೀಸ್ ಅನ್ನೋದು ಸಿಗ್ತಾ ಇರುತ್ತೆ, ನಮ್ಮ ಆಯುಷ್ನು ಜಾಸ್ತಿ ಆಗುತ್ತೆ. ಸಿಂಪಲ್ ಥಿಂಗ್. ಅದನ್ನು ಶೇರ್ ಮಾಡಿ. ಪ್ರತಿ ದಿವಸ ಪ್ರತಿಯೊಬ್ಬರನ್ನ ಕೇಳಿ ಶೇರ್ ಮಾಡಿ. ಇವತ್ತು ನಾನು ಒಂದು ಹೊಸ ವರ್ಡ್ ಕಲ್ತಿದ್ದೀನಿ, ನ್ಯೂರೋಪ್ಲಾಸ್ಟಿಸಿಟಿ. ಎಷ್ಟು ಜನ ಗೊತ್ತು ಆ ವರ್ಡ್? 99% ಯಾರಿಗೂ ಗೊತ್ತಿಲ್ಲ. ಪರವಾಗಿಲ್ಲ, ಒಂದು ಹೊಸ ವರ್ಡ್ ಸಿಕ್ತಲ್ವಾ, ಅದು ಏನೋ ಸರ್ಚ್ ಮಾಡಬೇಕು, ಅದನ್ನು ಸ್ಟಡಿ ಮಾಡಬೇಕು. 5 ನಿಮಿಷ ಸಾಕು. ಪ್ರತಿ ದಿವಸ ನಮ್ಮ ಬ್ರೈನ್ ಪಾತ್ಸ್ ಅಲ್ಲಿ, ನ್ಯೂರೋ ಪಾತ್ಸ್ ಅಲ್ಲಿ ಒಂದು 5 ನಿಮಿಷ ಸ್ಪೆಂಡ್ ಮಾಡೋಕೆ ನಮ್ಗೆ ಯಾರಿಗೆ ಕಷ್ಟ. ಆ ಹೊಸದು ಯಾವಾಗ ನೀವು ಕಲಿತಾ ಇರ್ತೀರೋ, ಹೊಸದು ಯಾವಾಗ ಶೇರ್ ಮಾಡ್ತಿರೋ, ಹೊಸದು ಕೇಳ್ತಾ ಇರ್ತೀರೋ, ಹೊಸ ಎನರ್ಜೀಸ್ ಅನ್ನೋದು ಸಿಗ್ತಾ ಇರುತ್ತೆ. 5 ನಿಮಿಷ, ಬರೀ 5 ನಿಮಿಷ. ಇವತ್ತು ನೀವು ಪ್ರಾಕ್ಟೀಸ್ ಮಾಡಬೇಕು. ಏನು ಅಂದ್ರೆ, ಯಾರನ್ನು ಕೇಳಿದ್ರು ನೋಡಿದ್ರು ಒಂದೇ ಕೇಳಿ, ಇವತ್ತು ಏನಾದ್ರು ಹೊಸದಾಗಿ ಮಾಡಿದ್ರ ಅಷ್ಟೇ. ಅದು ಮುಂಚೆ ನೀವು ಏನಾದ್ರು ಒಂದು ಹೊಸದಾಗಿ ಮಾಡಿ ಅದನ್ನು ಶೇರ್ ಮಾಡಿ. ಇಲ್ಲಾಂದ್ರೆ ನೆಕ್ಸ್ಟ್ ಅವ್ರು ಕೇಳ್ತಾರೆ ನಿಮ್ಮನ್ನು, ನಾನೇನ್ ಮಾಡಿಲ್ಲ ಮತ್ತೆ ನೀವೇನ್ ಮಾಡಿದಿರಾ ಅಂತ. ಫಸ್ಟ್ ಬಿ ಅಂಡ್ ದೆನ್ ಈ ಎಕ್ಸ್ಪೆರಿಮೆಂಟ್ ಪ್ರಾಕ್ಟೀಸ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಅನುಭವ ಏನು ಅಂತ. ಥ್ಯಾಂಕ್ ಯು ವೆರಿ ಮಚ್ ಮೈ ಮಾಸ್ಟರ್.